ಹಾಯ್ ಎಲ್ಲರಿಗೂ. ಇವತ್ತು ನಾವು ಮಾಡ್ತಾ ಇದ್ದೇವೆ ಜಿಗುಜ್ಜೆ ಸಾಂಬಾರ್. ಬ್ರೆಡ್ ಫ್ರೂಟ್ ಅಂತ ಸಹ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ. ನೋಡುವ. ಓಕೆ, ನಾನಿಲ್ಲಿ ಬಾಣಲೆಯಲ್ಲಿ ನೀರಿಟ್ಟೆ, ಯಾಕಂದರೆ ನಾವು ಜಿಗುಜ್ಜೆ ಅದು ಬೇಗ ಒಂದೇ ಕುದಿಯಲ್ಲಿ ಬೇಗ ಕುದೀತದೆ, ಅಂದರೆ ಬೇಯ್ತದೆ. ಸೊ ನಾನು ಫಸ್ಟ್ ನೀರು ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಡ್ತೇನೆ. ನೀರು, ಆ ನೀರಿಗೆ ನಾನು ಯೆಲ್ಲೋ ಪೌಡ್ರ್ ಹಾಕ್ತೇನೆ, ಹರಿಸಿ ನೋಡಿ. ಮತ್ತು ಅದಕ್ಕೆ ನಾನು ಉಪ್ಪು ಹಾಕ್ತೇನೆ, ಅರಿಶಿನ ಹುಡಿ ಮತ್ತು ನಾನು ಉಪ್ಪು ಸೇರಿಸಿ ಸ್ವಲ್ಪ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ನಾವು ತೊಳೆದಿಟ್ಟಂತಹ ಜಿಗುಜ್ಜೆಯನ್ನು ಸೇರಿಸುವ. ಇಲ್ಲಿ ನಾನೊಂದು ಸ್ವಲ್ಪ ಹುಳಿ ತಗೊಂಡಿದ್ದೇನೆ. ಈ ಹುಳಿಯನ್ನು ಚೆನ್ನಾಗಿ ಕಿವುಚ್ತೇನೆ. ಸೊ ನೀರು ಕುದಿ ಬರ್ತಾ ಇದೆ, ಅದಕ್ಕೆ ನಾನು ಇದು ಹುಳಿ ಮತ್ತೆ ಅದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೇನೆ. ನಾವು ಯಾವತ್ತು ಒಂದು ವಿಷಯವನ್ನು ನೆನಪಿನಲ್ಲಿ ಇಡಬೇಕು, ಯಾವಾಗಲೂ ಸಹ ನಾವು ಜಿಗುಜ್ಜೆಯನ್ನು ಕಟ್ ಮಾಡುವಾಗ ನೀರಲ್ಲಿ ಹಾಕಿಡಬೇಕು. ಯಾಕಂದರೆ ಇಲ್ಲಾದರೆ ಅದು ಕಪ್ಪಾಗ್ತದೆ. ಇದು ನೋಡಿ, ನಾನು ನೀರಲ್ಲಿ ಹಾಕಿಟ್ಟಿದ್ರಿಂದ ಇದದ್ದು ಬಣ್ಣ ಒಳ್ಳೆದಿದೆ ನೋಡಿ. ಇಲ್ಲಾದರೆ ಅದು ಅಲ್ಲಿಂದಲ್ಲೇ ಕಪ್ಪಾಗ್ತದೆ. ಸೊ ತೊಳೆದಿಟ್ಟ ಕೂಡಲೇ ನಾವು ನೀರಲ್ಲಿ ಇದು ಕಟ್ ಮಾಡಿದ ಕೂಡಲೇ ನಾವು ನೀರಲ್ಲಿ ಹಾಕಿಡಬೇಕು. ಇಲ್ಲಿ ನೀರು ಕುದಿ ಬರ್ತಾ ಇದೆ. ಕುದಿ ಬಂದ ನೀರಿಗೆ ನಾವು ಇದನ್ನು ಸೇರಿಸುವ ಜಿಗುಜ್ಜೆಯನ್ನು. ನಿಧಾನಕ್ಕೆ ಸೇರಿಸಿ. ನಾನಿಲ್ಲಿ ಜಿಗುಜ್ಜೆ ಮುಳುಗುವಷ್ಟು ನಾನು ನೀರನ್ನು ಹಾಕಿದ್ದೇನೆ. ಸೊ ನಾನು ಪುನರಾವರ್ತಿ ಹೇಳ್ತೇನೆ. ನಾನು ನೀರು ಬಿಸಿ ಮಾಡಲಿಕ್ಕೆ ಇಡುವಾಗ ಅದಕ್ಕೆ ನಾನು ಉಪ್ಪು, ಹಳದಿ ಹುಡಿ, ಅರಸಿನ ಹುಡಿ, ಬೆಲ್ಲ ಮತ್ತೆ ನಾನು ಹುಳಿಯನ್ನು ಹಾಕಿದ್ದೇನೆ. ಓಕೆ, ಇದು ಬೇಯಲಿ, ಅಲ್ಲಿವರೆಗೆ ನಾವು ಮಸಾಲೆಯನ್ನು ಕಡಿ. ಓಕೆ, ನಾವು ಮೊತ್ತ ಮೊದಲಿಗೆ ಮೆಣಸು, ನಾನಿಲ್ಲಿ 5-6 ಮೆಣಸು ತಗೊಂಡಿದ್ದೇನೆ. 5 ಮೆಣಸು, 2 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಜೀರಿಗೆ, ಮತ್ತು ಇದು ಮೆಂತೆ ಒಂದು ಅರ್ಧ, ಮತ್ತು ಇದು ಉದ್ದಿನಬೇಳೆ ಒಂದು 2 ಚಮಚ. ಓಕೆ, ಇವೆಲ್ಲವನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ಅದ್ರ ಜೊತೆನೆ ನಾನೊಂದು ತಗೊಂಡಿದ್ದೇನೆ ಕರಿಬೇವಿನ ಸೊಪ್ಪು. ಯಾವಾಗ ನಾವು ಕರಿಬೇವಿನ ಸೊಪ್ಪು ಹಾಕ್ತೇವೋ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ, ಅಂದರೆ ಪರಿಮಳ ತುಂಬ ಚೆಂದ ಬರ್ತದೆ, ಅದಕ್ಕಾಗಿ. ಓಕೆ, ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ. ನಾನೊಂದು 2 ಚಮಚದಷ್ಟು ಎಣ್ಣೆ ಇಟ್ಟಿದ್ದೇನೆ. ಈ ಎಣ್ಣೆಗೆ ಈಗ ಎಣ್ಣೆ ಬಿಸಿ ಆದದ್ದೇ ನಾನು ಹಾಕ್ತೇನೆ ಇದಕ್ಕೆ ಉದ್ದಿನ ಇದು ಬೇಳೆ, ಒಂದು ಸ್ವಲ್ಪ, ಅಂದರೆ ಇದಾಗಲಿಕ್ಕೆ ಬಿಡಬಾರ್ದು, ಇದಾಗಲಿಕ್ಕೆ ಕರಳಲಿಕ್ಕೆ ಬಿಡಬಾರ್ದು. ಸೊ ಇದಾದ ನಂತರ ಇದಕ್ಕೆ ನಾವು ಹಾಕುವ ಮೆಂತೆ. ನಾನು ಮೆಂತೆ ಅಂದರೆ ಹುರಿದಿಟ್ಟಿದ್ದೆ, ಸ್ವಲ್ಪ ಪರಿಮಳಕ್ಕಾಗಿ ನಾನು ಹಾಕ್ತಾ ಇದ್ದೇನೆ. ಅಂದರೆ ನಾನು ಮೀನಿಗಾಗಿ ನಾನು ಹುರಿದಿಟ್ಟಿದ್ದೆ, ಸ್ವಲ್ಪ ಮೀನಿನ ಸಾಂಬಾರು ಮಾಡುವಾಗ ಸ್ವಲ್ಪ ಪರಿಮಳ ಬರ್ತದೆ. ಸೊ ಹಾಗೆ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ 1 ಚಮಚದಷ್ಟು ಜೀರಿಗೆ, ಈಗ ಸ್ವಲ್ಪ ಫ್ರೈ ಆದಂತೆ ನಾವಿದಕ್ಕೆ ಸೇರಿಸುವ 2 ಚಮಚದಷ್ಟು ಏನಿದು ಕೊತ್ತಂಬರಿ ಬೀಜ, ಗ್ಯಾಸನ್ನು ಸ್ವಲ್ಪ ಕಡಿಮೆಯಲ್ಲೇ ಇಡಬೇಕು, ಯಾಕಂದರೆ ಇಲ್ಲದ್ರದ್ದು ಕರಂಚಿ ಹೋಗ್ತದೆ. ಸೊ ಅದಕ್ಕಾಗಿ ಉರಿಯನ್ನು ಸ್ವಲ್ಪ ಕಡಿಮೆ ಇಡಬೇಕು. ಈಗ ಇದಕ್ಕೆ ನಾವು ಹಾಕುವ ಕರಿಬೇವಿನ ಸೊಪ್ಪು,
ಯಾಕೆ ಕರಿಬೇವಿನ ಸೊಪ್ಪು ಹಾಕೋದಂದ್ರೆ ನಮ್ಮ ಮಸಾಲ ತುಂಬ ಚಂದ ಒಳ್ಳೆ ಪರಿಮಳ ಬರ್ತದೆ ಅದಕ್ಕೆ. ಆದ ನಂತರ ಸೇರಿಸುವ ಮೆಣಸು, ನಾನೊಂದು 5 ಮೆಣಸು ಇಟ್ಟಿದ್ದೇನೆ, ಯಾಕಂದ್ರೆ ಇದು ಖಾರ ಇದೆ. ಸೊ ಹಾಗಾಗಿ ಘಮ ಘಮ ಪರಿಮಳ ಬರ್ತಾ ಇದೆ. ನೀವು ಹಿಂಗು ಕೂಡ ಸೇರಿಸ್ಬೋದು, ಆದರೆ ನನ್ನ ಹತ್ರ ಈಗ ಹಿಂಗಿಲ್ಲ. ಸೊ ಹಾಗಾಗಿ ಹಿಂಗು ಸೇರಿಸಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದ್ದು ಪ್ರಾಬ್ಲಮ್ ಇರ್ತದಲ್ವಾ, ಅವರಿಗೆ ತುಂಬ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆ. ಹಾಗೆ ಹುರಿದಿಟ್ಟ ಮಸಾಲೆಯನ್ನು ನಾನು ಪಕ್ಕದಲ್ಲಿಟ್ಟೆ ಸ್ವಲ್ಪ ತಣ್ಣಗಾಗಲಿಕ್ಕೆ. ಇದಕ್ಕೆ ನಾನು ತೆಂಗಿನಕಾಯಿ ಸ್ವಲ್ಪ ಹಾಕ್ತೇನೆ. ಒಂದು ಸಾಕು, ಒಂದು ಅರ್ಧ ಭಾಗ ತೆಂಗಿನಕಾಯಿ ಸಾಕು ಇದಕ್ಕೆ. ಸೊ ಈಗ ನಾನು ತೆಂಗಿನಕಾಯಿ ಹಾಕ್ತೇನೆ ಇದಕ್ಕೆ. ರೆಡಿ ಮಾಡಿಟ್ಟಂತಹ ಮಸಾಲೆ, ಅದಕ್ಕೆ ನಾನು ಒಂದು ಹಿಡಿಯಷ್ಟು, ಅಂದರೆ ತೆಂಗಿನಕಾಯಿಯ ಒಂದು ಹೋಳಿನಷ್ಟು ನಾನು ಇದನ್ನು ತೆಂಗಿನಕಾಯನ್ನು ಇಟ್ಟಿದ್ದೇನೆ. ಇದನ್ನೆರಡನ್ನು ನಾವೀಗ ಚೆಂದ ಮಾಡಿ ಪೇಸ್ಟ್ ಮಾಡುವ. ನುಣ್ಣಗೆ ಕಡಿಯುವ ಇದನ್ನು. ಇದು ಬೇಯ್ತಾ ಇದೆ, ಇದು ಬೆಂದು ಬಂತು. ಈಗ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸುವ. ಕುದಿ ಬರ್ತಾ ಇದೆ ನೋಡಿ. ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೇನೆ. ನಾರ್ಮಲ್ ಆಗಿ ಎಲ್ಲರೂ ಕೋಕೋನಟ್ ಆಯಿಲ್ ಇಡ್ತಾರೆ, ಆದರೆ ನಾನು ಕಾರ್ನ್ ಆಯಿಲ್ ಯೂಸ್ ಮಾಡೋದು ಆ್ಯಕ್ಚುಲಿ. ಇದಕ್ಕೆ ನಾನು ಹಾಕ್ತಾ ಇದ್ದೇನೆ ಸಾಸಿವೆ ಸಿಡಿಯುವಾಗಲೇ ನಾನು ಅದಕ್ಕೆ ಹಾಕ್ತೇನೆ ಸೊ ಒಗ್ಗರಣೆ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ನಮ್ಮ ಸಾಂಬಾರ್ ರೆಡಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ಯಾವ ರೀತಿಯಲ್ಲಿ ಸಾಂಬಾರ್ ಆಗಿದೆ ಎಂಬುದಾಗಿ. ಮತ್ತು ಇಲ್ಲೀಗ ಸಾಯಂಕಾಲ ಸಮಯ ಈಗ ಆಯಿತು, ಒಂದು 6 ಗಂಟೆ ಬೆಳಕು ನೋಡಿ. ಸೊ ಹಾಗೆ ಹೀಗೇನೆ ಹೊರಗೆ ಬಂದಿದ್ದೆ. ಇವತ್ತೊಂದು ಸೆಕೆ ಇದೆ, ತುಂಬ ಅಂದರೆ ತುಂಬ ಸೆಕೆ. ಸೊ ಹಾಗೆ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್.